ಸ್ಪೀಚೆಲ್ಲ ಹೇಳ್ಬೇಕಾದ್ರೆಲ್ಲ ಹೇಳ್ಬಿಟ್ಟಿದ್ದೀರಿ. IPL ಮೂಡಲ್ಲಿದ್ದೀರಾ, IPL ಕ್ರಿಕೆಟ್ ಎಲ್ಲ 20 ಓವರು ಇಷ್ಟು ರನ್ ಅಂತೆಲ್ಲ ಬೇಡ, ಅದೆಲ್ಲ ಇಲ್ಲ ರೀ. ಇರೋದು ಒಂದೇ ಬಾಲು 26ನೇ ತಾರೀಕು ಎಲ್ಲರೂ ಸೇರಿ 6 ಹೊಡಿದ್ದಾರೆ. ದಯವಿಟ್ಟು ಈಗ ನೀವು ಆಟ ಆಡ್ಬೇಕಾದ್ರೆ ಡ್ರೀಮ್ ಟೀಮ್ ಅಂತೆಲ್ಲ ಮಾಡ್ತೀವಿ, ಈ ಬ್ಯಾಟ್ಸ್ಮನ್ನು ಈ ಬೌಲರು ಎಲ್ಲರೂ ಸೇರಿದ್ರೆ ಗೆಲ್ಲುತ್ತೆ ಅಂತ ನಿಮ್ಗೊಂದು ಕಲ್ಪನೆ ಇರುತ್ತಲ್ಲ. ಆ ಥರ ಒಂದು ಡ್ರೀಮ್ ಟೀಮ್ ನಮ್ಮ ದೇಶವನ್ನು ಗೆಲ್ಲಿಸುವಂಥ ಪ್ರೈಮ್ ಮಿನಿಸ್ಟರ್ ಯಾರು, ಫೈನಾನ್ಸ್ ಮಿನಿಸ್ಟರ್ ಯಾರು, ನಿಮ್ಮ ತಲೆಯಲ್ಲಿ ಇರುತ್ತಲ್ಲ, ಈ ಥರ ಇದ್ದರೆ ನಮ್ಮ ದೇಶ ಗೆಲ್ಲುತ್ತೆ, ಒಂದು ಎಕ್ಸ್ಟ್ರಾರ್ಡನರಿ ಎಕಾನಮಿ ಆಗುತ್ತೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಷ್ಟು ಶ್ರೇಷ್ಠವಾದ ದೇಶ ಆಗುತ್ತೆ ಅಂತ ಕಲ್ಪನೆ ಇರುತ್ತಲ್ಲ, ಆ ಟೀಮನ್ನು ಆಯ್ಕೆ ಮಾಡುವಂಥ ಅವಕಾಶ ನಿಮಗೆ ಸಿಕ್ಕಿದೆ. ಹಾಗಾಗಿ ಯೋಚನೆ ಮಾಡಿ. ಎಲ್ಲ ಯಾವುದಾದ್ರು ಬಗ್ಗೆನೋ ಗೂಗಲ್ ಸರ್ಚ್ ಮಾಡ್ತಾರೆ, ಸಮ್ಮರಲ್ಲಿ ಸ್ಕಿನ್ ಏನು ಹೆಂಗೆ ಇಟ್ಕೊಳ್ಳೋದು ಅಂತೆಲ್ಲ ಸರ್ಚ್ ಮಾಡ್ತಿರಲ್ಲ, ಒಂದು ಸ್ವಲ್ಪ ಸರ್ಚ್ ಮಾಡಿ. ನಿಮ್ಮ ಕ್ಯಾಂಡಿಡೇಟ್ ಯಾರು, ಅವರ ಬ್ಯಾಕ್ಗ್ರೌಂಡ್ ಏನು, ಅವ್ರ ಹಿಂದೆ ಏನು ಕೆಲಸಗಳನ್ನ ಮಾಡಿದ್ದಾರೆ, ಅವರ ಸಿದ್ಧಾಂತ ಏನು, ಅವ್ರು ಹೇಗೆ ನಡ್ಕೊಂಡ್ಬಂದಿದ್ದಾರೆ, ರೀತಿ ಏನು, ಇವರಿಂದ ಇದಾಗುತ್ತಾ, ಇವರು ಕೊಟ್ಟ ಪ್ರಾಮಿಸ್ನ ಇವರು ಕಾಪಾಡ್ತಾರ ಒಂದು ಸಣ್ಣ ಸರ್ಚ್ ಮಾಡಿಕೊಂಡು ಒಂದು ಸ್ಟಡಿ ಮಾಡಿಕೊಂಡು ಸರಿಯಾದ ಅಭ್ಯರ್ಥಿಯನ್ನು, ಇಡೀ ದೇಶ ಹೆಮ್ಮೆ ಪಡುವಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ. ಯಾಕಂದರೆ ನಿಮ್ಗೆ ಗೊತ್ತಿಲ್ಲ, ಒಬ್ಬರು MP ಇಂಡಿಯಾದಲ್ಲಿ ಒಬ್ಬ MP 9,000 ಕೋಟಿ ಬಜೆಟ್ನ ಡಿಸೈಡ್ ಮಾಡುವಂಥ ವಿಷಯಗಳಲ್ಲಿ ಒಬ್ಬ MPಯ ಒಪಿನಿಯನ್ ಮ್ಯಾಟರ್ ಆಗುತ್ತೆ. ಪ್ರತಿಯೊಂದು MP-ಗೂ ಅಷ್ಟು ಅವಕಾಶ ಇದೆ. ಬಿಕಾಸ್ ಅವ್ರು ಹೇಳಿದ್ರಲ್ಲ, ಇಡೀ ದೇಶಕ್ಕೆ 10 ಲಕ್ಷ ಕೋಟಿಯ ಬಜೆಟಲ್ಲಿ ಪರ್ MP ನೀವು ಆವ್ರೇಜ್ ತೊಗೊಂಡ್ರೆ ಆಲ್ಮೋಸ್ಟ್ 8,500 9,000 ಕೋಟಿ ಆ ಸ್ಕೀಮ್ಸು, ಆ ಪ್ರಾಜೆಕ್ಟ್ಸು ಎಲ್ಲವನ್ನು ಓಕೆ ಮಾಡುವಲ್ಲಿ ಒಂದು ಸೇ ಇರುತ್ತೆ, ಅವರ ಪವರಲ್ಲಿರುತ್ತೆ. ಹಾಗಾಗಿ ಸರಿಯಾದ MP ಗಳನ್ನು